ಭಾರತಿ ಟೀಚರ್ ಇದು ಎಲ್ ಪ್ರಸನ್ನ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ನಿರ್ದೇಶನದ ಜೊತೆಗೆ ಅವರು ಮ್ಯೂಸಿಕ್, ಡೈಲಾಗ್ಸ್, ಲಿರಿಕ್ಸ್, ಸ್ಟೋರಿಯನ್ನ ಕೂಡ ಹ್ಯಾಂಡಲ್ ಮಾಡಿದ್ದಾರೆ. ಕುಮಾರಿ ಯಶಿಕಾ, ಸೇಕೈ ಚಂದ್ರು, ರೋಹಿತ್ ರಾಘವೇಂದ್ರ ಇಲ್ಲಿ ಲೀಡ್ ರೋಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆದಿತ್ಯ ಹಾಗೂ ಲೇಬರ್ ಡಿಪಾರ್ಟ್ಮೆಂಟ್ ನ ಮಿನಿಸ್ಟರ್ ಆಗಿರುವಂತಹ ಸಂತೋಷ್ ಎಸ್ ಲಾಡ್ ಅವರು ಕ್ಯಾಮಿಯೋ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಈ ಸಿನಿಮಾ ನೋಡಿದ ನಮ್ಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿನ ಮೈನ್ ಕ್ಯಾರೆಕ್ಟರ್ನ ಹೆಸರು ಭಾರತಿ. ಟಾಪರ್ ಆಗಿರುವಂತಹ ಈ ಪುಟ್ ಹುಡುಗಿಗೆ ಇರೋದು ಒಂದೇ ಆಸೆ, ತನ್ನ ಊರಿನವರೆಲ್ಲರೂ ಕನ್ನಡದಲ್ಲೇ ಓದಬೇಕು, ಬರೆಯೋದನ್ನ ಕಲಿಬೇಕು ಅನ್ನೋದು. ಇದಕ್ಕೆ ಬೆನ್ನೆಲುಬಾಗಿ ಕೆಲವರು ನಿಂತ್ಕೊಂಡ್ರೆ ಬೆನ್ನಿಗೆ ಚುಚ್ಚೋದಕ್ಕೆ ಇನ್ನಷ್ಟು ಜನ ನಿಂತಿದ್ದಾರೆ. ಇದನ್ನೆಲ್ಲ ಭಾರತಿ ಹೇಗ್ ಹ್ಯಾಂಡ್ಲ್ ಮಾಡ್ತಾಳೆ, ಅವಳ ಕನಸು ಈಡೇರ್ತಾ, ಇದರಿಂದ ಡೈರೆಕ್ಟ್ರು ನಮ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ನನಗೆ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿದ್ದು ಇವರು ಆ ಊರನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ನೀವು ಯಾವಾಗ್ಲೂ ಎಲ್ಲೋ ನೋಡಿರುವಂತಹ ಎಲಿಮೆಂಟ್ಸು ಇಲ್ಲಿದಾವೆ ಅಂಡ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಪಾತ್ರಗಳು ಕೂಡ ಸಖತ್ ರಿಲೇಟಬಲ್ ಆಗಿದ್ವು. ಆ ಟೀಚರು, ಪೊಲೀಸು, ಹೋರಾಟದ ಹೆಸರಲ್ಲಿ ಹೆದರ್ಕೊಡುವಂತಹ ಯುವಕ ಅಂಡ್ ನಮ್ಮ ಮೇನ್ ಲೀಡ್ ಭಾರತಿ, ಇವೆಲ್ಲ ಪಾತ್ರಗಳನ್ನ ಡೈರೆಕ್ಟ್ರು ನಮ್ಗೆ ಹತ್ರ ಆಗುವಂತಹ ರೀತಿಯಲ್ಲೇ ಬರ್ಕೊಂಡಿದ್ದಾರೆ. ಸಿನಿಮಾದ ಮೊದಲನೇ ಅರ್ಧ ರಿಲೇ ಆಗಿರೋದು ಇಲ್ಲಿನ ಸ್ಟೋರಿ ಎಸ್ಟಾಬ್ಲಿಷ್ಮೆಂಟ್ ಮೇಲೆ. ಪಾತ್ರಗಳನ್ನ ಪರಿಚಯಿಸ್ತಾ ಸ್ಟೋರಿನ ಹೂಕೋಸಿನ ತರ ಬಿಡಿಸ್ತಾ ಹೋಗ್ತಾರೆ ಅಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ತಗೋತಾರೆ ಅನ್ನೋದನ್ನ ಬಿಟ್ರೆ ಎಲ್ಲವೂ ಒಂದ್ ಲೆವೆಲ್ಗೆ ಇಂಟ್ರೆಸ್ಟ್ ಅನ್ನ ಹುಟ್ಟಿಸ್ತವೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಹಾಡ್ಗಳು ಚೆನ್ನಾಗಿದ್ವು, ಅದನ್ನ ಇನ್ನ ಚೆನ್ನಾಗಿ ಪಿಕ್ಚರೈಸ್ ಮಾಡಬಹುದಿತ್ತು. ಆದ್ರೆ ಹಾಡ್ಗಳನ್ನ ಪ್ಲೇಸ್ ಮಾಡಿರುವಂತಹ ರೀತಿ, ಅದರ ಸಾಹಿತ್ಯ ಚೆನ್ನಾಗಿತ್ತು. ಬಟ್ ಇಲ್ಲಿನ BGM ಇನ್ನೂ ಇಂಪ್ರೂವ್ ಆಗ್ಬೋದಿತ್ತು. ಕಥೆಯಲ್ಲಿ ಸಾಕಷ್ಟು ಹೈಸ್ ಅಂಡ್ ಲೋಸ್ ಇದೆ, ಬಟ್ BGM ಅದಕ್ಕೆ ಬೆನ್ನೆಲುಬಾಗಿ ನಿಂತಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಇಲ್ಲಿ ಯಶಿಕಾ, ಸಿಹಿಕೈ ಚಂದ್ರು, ರೋಹಿತ್ ಎಲ್ಲರೂ ತಮ್ಮ ರೋಲ್ಸ್ ಅನ್ನ ಡೀಸೆಂಟ್ ಆಗಿ ನಿಭಾಯಿಸಿದ್ದಾರೆ ಅಂಡ್ ಕತೆಗೆ ಆದಷ್ಟು ಪಾಸಿಟಿವ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ML ಪ್ರಕಾಶ್ ಅವರ ವಿಷನ್ ಇಷ್ಟ ಆಯ್ತು. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾದಲ್ಲಿ ಮೈನ್ ಟಾಪಿಕ್ ಆಗಿದ್ದ ಈ ಜಾನರ್ ನ ಸಿನಿಮಾಗಳು ಈಗ ಒಂದು ಮಟ್ಟಕ್ಕೆ ಕಳೆದೇ ಹೋಗಿವೆ. ಜಾಗರೂಕತೆ, ಸಲಹೆಗಳನ್ನ ಕತೆಗೆ ಬ್ಲೆಂಡ್ ಮಾಡಿ ಹೇಳೋ ಸಿನಿಮಾಗಳು ತುಂಬಾ ಬರ್ತಾ ಇದ್ವು, ಬಟ್ ಈಗ ಅದರ ಸಂಖ್ಯೆ ಕಮ್ಮಿ ಆಗಿರೋದು ನಮಗೂ ನಿಮ್ಗೂ ಗೊತ್ತಿರೋ ವಿಷಯನೇ. ಹಾಗಿರುವಾಗ ಇಂತಹ ಒಂದು ಟಾಪಿಕ್ ನ ಟಚ್ ಮಾಡಬೇಕು, ಅದನ್ನ ಸಿನಿಮಾ ಮೂಲಕ ಹೇಳ್ಬೇಕು ಅಂತ ಅನ್ಕೊಂಡೆ ಇವ್ರಿಗೆ ಒಂದಷ್ಟು ಕ್ರೆಡಿಟ್ ಸಲ್ಲೇಬೇಕು. ಇಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ಸಿದ್ದು ಇಲ್ಲಿನ ಸಿನಿಮಾಟೋಗ್ರಫಿ ಹಾಗೂ ವಿಜುವಲ್ ಪ್ರೆಸೆಂಟೇಷನ್. ಇಲ್ಲಿ ನಾವು ದೊಡ್ಡ ಸ್ಕೇಲು ಅಥವಾ ಗ್ರ್ಯಾಂಡ್ ಸೆಟ್ಸ್ ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ದೇ ತಪ್ಪು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಡೀಸೆಂಟ್ ವಿಜುವಲ್ ಕ್ವಾಲಿಟಿ ಇರಲೇಬೇಕು, ಬಟ್ ಇಲ್ಲಿ ಅದು ಮಿಸ್ಸಿಂಗ್ ಅಂತ ಅನಿಸ್ತು. ಇನ್ನು ಎರಡನೇ ಅರ್ಧದಲ್ಲಿ ಕತೆ ಸಖತ್ ಡಿವಿಯೇಷನ್ ಗಳನ್ನ ತಗೊಳುತ್ತೆ. ಫೇರ್ಲಿ ಎಂಗೇಜಿಂಗ್ ಆಗಿದ್ದ ಫಸ್ಟ್ ಹಾಫ್ ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ನಲ್ಲಿ ಒಂದಷ್ಟು ಸೀನ್ಸು ಇದು ಬೇಕಿರ್ಲಿಲ್ವಲ್ಲ ಅನ್ನುವಂತಹ ಥಾಟ್ ಬಂದಿದ್ದಂತೂ ಖಂಡಿತ. ಇಲ್ಲಿ ಪಾತ್ರಗಳನ್ನ ಸ್ಟಾರ್ಟಿಂಗ್ ನಲ್ಲೇ ನಮ್ಗೆ ಕನೆಕ್ಟ್ ಮಾಡಿಸ್ತಾರೆ. ಅವರು ಮುಂದೆ ಇರುವಂತಹ ಚಾಲೆಂಜಸ್ ನ, ಅವರ ಗುರಿಗಳನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಪಾತ್ರಗಳಿಗೆ ಒಂದು ಪ್ರೋಗ್ರೆಸ್ ಅಂತ ಆಗಲ್ಲ. ಇಂಟರ್ವೆಲ್ ಅಲ್ಲಿ ಕತೆ ಎಲ್ಲಿತ್ತೋ ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಬರೋವರೆಗೂ ಕತೆ ಅಲ್ಲೇ ಇರುತ್ತೆ. ಇನ್ನು ಇಲ್ಲಿನ ಡೈಲಾಗ್ಸು ತುಂಬಾ ಬೆಟರ್ ಆಗ್ಬೋದಿತ್ತು. ತುಂಬಾ ರೊಟೀನ್ ಅಪ್ರೋಚ್ ಅನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. ಕಥೆಯಲ್ಲಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಪೊಟೆನ್ಶಿಯಲ್ ಇತ್ತು, ಬಟ್ ರೈಟಿಂಗ್ ನಲ್ಲಿ ಒಂದಷ್ಟು ಕಡೆ ಲೇಸಿನೆಸ್ ಕಂಡು ಬರುತ್ತೆ ಅಂಡ್ ಅದರಿಂದ ಸಿನಿಮಾ ಅಲ್ಲಲ್ಲಿ ಎಡುವುದು ಅಂತ ಕೂಡ ಹೇಳ್ತೀನಿ. ಇದಾಗಿತ್ತು ಭಾರತಿ ಟೀಚರ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.